ಆಗಿ ಬರ್ತಾಳೆ. ಗಂಡ ಹೆಂಡರ ಸಂಸಾರ ಬಗ್ಗೆ ವರ್ಣನೇ ಇಲ್ಲ, ಬರೀ ಸೈಂಟಿಫಿಕ್ ಕಾದಂಬರಿಗಳೇ. ಈಗ ಆವಾಗ ದಾಂಪತ್ಯದ ಕಾದಂಬರಿಗಳಿದ್ದು ಏನು, ಅನುಪಮ ನಿರಂಜನ್ ಅಂತ ಸ್ನೇಹ ಪಲ್ಲವಿ, 300 ಪುಟದ ಕಾದಂಬರಿ ಸ್ನೇಹ ಪಲ್ಲವಿ ಅಂತ. ಏನೂ ಇಲ್ಲ, ನಟರಾಜ ಸರಳ ಅಂತಕ್ಕಂಥ ಇಬ್ಬರು ಜೀವನ ಚರಿತ್ರೆ. ನಟರಾಜ್ ಬಂದನು, ಸರಳ ಕಾಫಿ ಕಪ್ ಅಂತಂದಿಟ್ಟಳು, ಅವನು ಟಕ್ಕೆಂದು ಎತ್ತಿಕೊಂಡನು, ಸುರುಕ್ಕೆಂದು ಕುಡಿದನು, ಟಕ್ಕೆಂದು ಕಪ್ ಕೆಳಗಿಟ್ಟನು. ಅದನ್ನು ಅವನ ಕಡೆ ನೋಡುತ್ತಾ ಸರಳೆ ಒಳಗೊಯ್ದಳು. ಒಳಗಡೆ ಕಪ್ಪನ್ನು ತೊಳೆಯುವ ಶಬ್ದವಾಯಿತು. ಬರೀ ಹಿಂಗೆ ಈಗಿಷ್ಟು ಓದ್ಲಕ್ಕೆ ಪುರುಸತ್ತದೇನ್ರಿ? ಅದಕ್ಕೆ ಡುಂಡಿ ರಾಜರಂತವ್ರು ಹುಟ್ಟಿಕೊಂಡ್ರು. 300 ಪುಟದ ಕಾದಂಬರಿನ ಅವರು 3 ಲೈನ್ಯಾಗೆ ಬರೆದ್ಬಿಟ್ರು. ಏನು, ಅವಳು ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಹೌದಾ? ಈಗ ನಾವು ಎಲ್ಲ ಶಾರ್ಟ್ ಮಾಡಿ ಹೇಳೋರು ಬೇಕಾಗಿದ್ರೆ ಈಗ ಎಲ್ಲ ಶಾರ್ಟ್ ಕೇಳಕ್ಕೆ ಹಚ್ಚಾರ. ನೀವು ದೀರ್ಘವಾಗಿ ಹರಿ ಓ ಮನ್ಸೂರು ಮಾಡ್ರೆ ಬಂದ್ವಿ ತಾತ ಅಂತ. ಹೌದಾ? ಈ ಪುರಾಣಗೆ ನೋಡ್ರಿ, ಹಾಸ್ಯ ಅಂದ್ರೆ ಎಷ್ಟು ಮಂದಿ ಸೇರಿರಿ, ಎಲ್ಲರೂ ಸೇರಿರಿ, ಹಳ್ಳಿ ದಿಳ್ಳಿ ಕೊಳ್ಳಿಯಿಂದ ಬಂದವರೆಲ್ಲ. ಅದ ಪುರಾಣ ಹೇಳ್ತಿದ್ದ. ಪಾಪ ಆಚಾರ್ಯರು ಭಟ್ರು 10 ಮಂದಿ ಇರ್ತಾರೆ ಅವ್ರ ಮುಂದೆ. ಅದ್ರಾಗ 7 ಮಂದಿ ಕಣ್ಣು ಮಂಜು, 4 ಮಂದಿ ಕಿವಿ ಮಂಜು. ಏನು ಅಳೋದೊಂದು ಉಳಿದಿರ್ತದೆ. ಒಬ್ಬ ಆಚಾರ್ಯ ಇದ್ರು, ಭಾಳ ಚಂದ ಹರಿಕೈತಿ ಹೇಳ್ತಾರೆ. ನಾವು ಸಣ್ಣರಿದ್ದಾಗ ಅವ್ರದ್ದೊಂದು ಅಭ್ಯಾಸ ಏನು ಅಂದ್ರೆ, ಒಂದೊಂದು ಅಧ್ಯಾಯ ಹೇಳೋದಂಗೆಲ್ಲ ಸ್ವಲ್ಪ ಮುಂದಕ್ಕೆ ಸರಿತಿದ್ರು. ಹೀಗಾಗಿ ಅವ್ರು ಅಲ್ಲಿ ಕೂಡ್ತಿದ್ರು. ಕರೆಕ್ಟ್ ಪುರಾಣ ಬಗ್ಗೆ ಅಷ್ಟೊತ್ತಿಗೆ ಇಲ್ಲಿಗೆ ಬರ್ತಿದ್ರು. ಕೆಳಗೆ ನೋಡಿ ತೆಗ್ಗ ಕಂಡುಗಳೇ ಹೌದು ನಾ ಭಾಳತ್ ಮಾತಾಡಿ ಅವರೇ ಎದ್ದು ಹೋಗಿಬಿಡ್ತಿದ್ರು. ಆದ್ರೆ ಅಡ್ಡಗತಿ ಭಾಳ ಹೇಳ್ತಿದ್ರು ಅವರು. ಈ ಅಡ್ಡಗತಿ ಹೇಳೋ ಮುಂದೆ ಒಂದೊಂದು ಹೇಳ್ಕೊತ ಮುಂದೆ ಸರಿ ಅದಕ್ಕೆ ಎಲ್ಲಿಗೆ ಬಂದ್ಯಾನು ಅಂತ ಕೇಳ್ತಿದ್ರು. ಕೆಲವ್ರಿಗೆ ನೆನಪಿರ್ತಿದ್ದು, ಕೆಲವ್ರು ಎದ್ದು ಹೋಗ್ಬಿಟ್ರು. ಹೀಗಾಗಿ ಒಬ್ಬ ಮಡಿ ಹೆಣ್ಮಗಳು ಬುಕ್ ಮಾಡಿದ್ರು ಅವರು, ಇಲ್ಲಿ ಕೂಡ ಮನೆ ಎಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ನೀನು ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲಿ ಹೇಳ್ಬೇಕು. ಆದ್ರಿಂದ ಅದು ಪಾಪ ಮುದಿಕೆ ಅಲ್ಲೇ ಕೂಡ್ತಿತ್ತು ರೀ. ಅವ್ರು ಹೆಂಗೆ ಸರಿತಾರೆ ಅದು ಹಂಗೆ ಸರಿತಿತ್ತು. ಕತೆ ಹೇಳಿದ್ರು, ಹಾಂ ಹಿಂಗೆ ಆತು ಬಂದ, ಮತ್ಸ್ಯ ಅವತಾರ ತಾಳ್ದ, ಇದರ ಅವತಾರ ತಾಳ್ದ, ಅದೊಂದು ಅಡ್ಡ ಕತ್ತಿ ಹೇಳೋದು, ಮತ್ತೊಂದು ಹಾಡು ಹಾಡೋದು, ಒಂದು ಜೋಕ್ ಹೇಳೋದು. ಎಲ್ಲಿಗೆ ಬಂದೆ? ಇಲ್ಲಿದ್ದೀರಿ. ಹಿಂಗೆ ಹೇಳ್ಕೋತ ಹೇಳಿದ್ರು. ಕಡೆಗೆ ತುದಿಗೆ ಬಂದರು ಅವರು. ಎಲ್ಲಿಗೆ ಬಂದೇವ ನಾನು? ಕಟ್ಟಿ ತುದಿಗೆ ಬಂದಿರಿ, ಹಿಂದಕ್ಕೆ ಸರ್ಕಳ್ರಿ ಅಂದ್ರೆ. ಹೌದಾ? ಈಗ ಪುರಾಣ ಇಲ್ಲ, ಪುಣ್ಯಕಥೆ ಇಲ್ಲ, ಹರಿಕಥೆ ಕೇಳಿರೋ ಎಲ್ಲ ಗೂಗಲ್ನಾಗ ಸಿಗ್ತಾವ, ಇಂಟರ್ನೆಟ್ನಾಗ ಸಿಗ್ತಾವೆ. ಹೌದಾ? ಆಚಾರ್ಯನ ಪಂಡಿತರನ್ನ ಭಟ್ರನ್ನ ಕೇಳೋರು ಎಲ್ಲರಿದ್ದಾರೆ ನೋಡ್ರಿ ನೀವು. ಹುಡುಗರಂತೂ ಯಾರನ್ನೂ ಮಾತಾಡ್ಸಂಗಿಲ್ಲ ಈಗಿನ ಮಕ್ಕಳು, ಹಿಂಗಿರ್ತಾವೆ. ಹೌದಾ? ಇನ್ನೂ ಸ್ವಲ್ಪ ಸರ್ಕಾರಿ ಶಾಲೆ ಕಲ್ತ ಮಕ್ಕಳು ಯೋಗ್ಯವಿರ್ತಾವ್ರಿ. ಕನ್ನಡ ಭಾಷೆಯಲ್ಲಿ ಕಲಿಬೇಕು. ನೀವು ಸಂಸ್ಕೃತ ಹೋದ್ರಿ ಬೇಡ ಅನ್ನಂಗಿಲ್ಲ ನಾನು. ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳು ಎಷ್ಟು ಆ್ಯಕ್ಟಿವ್ ಇರ್ತಾರೆ, ಕಾನ್ಫಿಡೆಂಟ್ ಆಗಿರ್ತದೆ. ಉದಾಹರಣೆ, ನಾವು 3 ನಾನು BCom ಆಗ್ಯದ, ಎಲ್ಲ ಕನ್ನಡ ಮೀಡಿಯಮ್ನಾಗ. ಅವರಿಬ್ಬರದ್ದು ಸ್ವಲ್ಪ ಡೌಟ್ ಅದ ರೀ. ಮಾಮನಿ BA ಅಂತಾನೆ ಇವತ್ತಿವರೆಗೂ ಮಾರ್ಕ್ಸ್ ಕಾರ್ಡ್ ತೋರಿಸಿಲ್ಲ. ನರಸಿಂಹ ಜೋಶಿ PUC ಆಗ್ಯದಂತಾನೆ ನನಗೆ ಅನುಮಾನ ಅದ. ಅದು ನಂದು ಮಾತ್ರ BCom ಅದ, ತೋರಿಸ್ತೇನೆ ಡಿಗ್ರಿ ಸರ್ಟಿಫಿಕೇಟ್. ಕನ್ನಡ ಮೀಡಿಯಮ್. ನಮ್ಮ ಕಾಲಕ್ಕೆ ಇಂಗ್ಲೀಷ್ ಮೀಡಿಯಮ್ ಇದ್ದೇ ಇಲ್ಲ. ಇದ್ರೂ ನಮ್ಮ ಅಪ್ಪನ ಹಸ್ತಿದ್ದಿಲ್ಲ. 71 72 ಇಸ್ವಿಗೆ ಇಂಗ್ಲೀಷ್ ಮೀಡಿಯಮ್ ಸಾಲಿ ಬಂದು ನಮ್ಮ ಊರಿಗೆ ಗಂಗಾವತಿಗೆ. ಇಂಜಿನಿಯರ್ ಮಗ ಹೋಗಿ ಇಂಗ್ಲೀಷ್ ಮೀಡಿಯಮ್ ಸೇರಿಬಿಟ್ಟೆ. 4 ದಿನ ಆಗ್ಯದ ಬಂದಲ್ರಿ. ಏನು ಚಡ್ಡಿ, ಏನು ಇನ್ಶರ್ಟು, ಏನು ಬೆಲ್ಟು, ಬೂಟು, ಟೈ, ಗಾಬರಿ ಆಗಿಬಿಟ್ಟಿವಿ. ನಾನು ನಮ್ಮ ಗೆಳೆಯ ಸಿದ್ಲಿಂಗ. ಏನು ಸಂತೋಷ ಆಗಿದೆ ನಮ್ಗೆ. ಬೂಟ್ ಅಂದ್ರೆ ಪೊಲೀಸರು ಕೇಳ್ತಿದ್ರು ಅಷ್ಟ, ಟೈ ಅಂದರೆ ಡಾಕ್ಟ್ರ್ ಅಂತ ಕಟ್ಕೋಬೇಕು, ಇನ್ಶರ್ಟ್ ಅಂದ್ರೆ ಇಂಜಿನಿಯರ್ ಮಾಡಬೇಕು, ಇಸ್ತ್ರಿ ತಿಕ್ಕಿದ ಬಟ್ಟೆ ಹಾಕ್ಬೇಕಂದ್ರೆ ವಕೀಲರ. ಹಿಂಗೆ ಲೆಕ್ಕವಾಗ ಏನು ಈಗಲೇ ಹಾಕೊಂಬಿಟ್ಟಲ್ಲ 7ನೇ ಕ್ಲಾಸಿಗೆ. ಅವ ಅಂದ ನೋಡಿ, ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆ ಕೊಟ್ಟರು ಗೊತ್ತದನ. ಅಪ್ಪ ಏನು ಪುಣ್ಯವಂತಲಿ ಅಂತ. ನಾ ಅಂದ್ರೆ ಸಿದ್ಲಿಂಗ್ ಅನ್ಲಿಲ್ರಿ ಹಂಗೆ. ಅಂದ್ರೆ ನಿಮ್ಮ ಅಪ್ಪಗೆ ಬಟ್ಟೆ ಕೊಡ್ಸೋ ಸಹಿತ ಆಗೋಲ್ತಲ್ಲೇ. ಈಗ ಬಟ್ಟೆ ಕೊಡ್ಸೋ ಸಾಲಿಗೆ ಹಚ್ಚ ನನ್ನೇನು ಅಂದ್ಬಿಟ್ಟವ ನೋಡ್ರಿ. ಜೀವನ ಅನುಭವ ಹೆಂಗದ ಒಂದು. ಲೇ ಅವ ಬಾಣ ತಿರುಗಿ ಹೋತ್ ನಂದು ಅಂತ. ಅವ ಏನಂದ, ಬರೀ ಬಟ್ಟೆ ಅಲ್ಲಲೇ, ಮುಂಜಾನೆ 9 ಗಂಟೆಗೆ ಸ್ಕೂಲ್ ಬಸ್ ಬರ್ತದೆ ನಾನು ಕರ್ಕೊಂಡು ಹೋಗೋದಕ್ಕೆ. ನಮಗೆ ಊರಿಗೊಂದು ಬಸ್ ಅಂತ ಗೊತ್ತಿತ್ತು ರೀ. ಊರಿಗೊಂದು ಬಸ್ಸಿನಾಗ ಹೋಗ್ಬೇಕು ನಾವು. ಶಾಲಿಗೆ ಬಸ್ ಬರ್ತದೆ, ನಾನು ಬಸ್ನಾಗ ಕರ್ಕೊಂಡು ಹೋಗ್ತಾರೆ. ಆ ಸಂತೋಷ. ಇವ ಏನಂದ, ನಿನ್ನ ಬಸ್ ಬರ್ತದನ, ನಮಗೆ ಹೆಡ್ ಮಾಸ್ತರ್ನ ಬರ್ತಾನೆ ಕರೆಯೋದಕ್ಕೆ. ಬಸ್ ಹೆಡ್ ಮಾಸ್ತರ್ ಅದು ಚಂದ. ಅವಾಗ ಅನ್ಕೊಂಡು ಸಿದ್ಲಿಂಗ್ ಎಷ್ಟು ಧೈರ್ಯ ಇದ್ದಾನ ದಡ್ಡ. ಇಂಗ್ಲೀಷ್ ಮೀಡಿಯಮ್ನಾಗ ನೋಡ್ರಿ ಕ್ರಿಯೇಟಿವಿಟಿ ಹೋಗಿಬಿಡ್ತದೆ. ಅಲ್ಲಿ ಏನಿರ್ತದೆ, ಕಡ ತಂದಂಗೆ ಅದು ನಿಮ್ಮ ಭಾಷೆ ಅಲ್ಲ. ನಿಮ್ಮ ಮಾತೃ ಭಾಷೆ ಓದಿರ್ತದ್ರೆ, ವಿದ್ಯಾ ಕಲ್ತ್ರ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಇದಕ್ಕೆ ನಾವೇ ಉದಾಹರಣೆ. ಈಗ ಇಂಗ್ಲೀಷ್ನಾಗ ಬೈರಪ್ಪ 1 2 ಇಡಿಯಟ್, ರಾಸ್ಕಲ್, ಫೂಲ್, ಮತ್ತೇನ ರಾಸ್ಕಲ್, ನಾನ್ಸೆನ್ಸ್, ಸ್ಕೌಂಡ್ರಲ್, ಮುಗಿದು 4 5 ಮುಂದಿಲ್ಲ ಇಲ್ಲ. ಮತ್ತೆ ಮುಂದೆ ಡಿಕ್ಷನರಿ ತರಬೇಕು. ಬಗಲ ಮನೆ ಕಡ ಇಸ್ಕೊಂಬಂದಾಗ ಚಾ ಪುಡಿ ಸಕ್ಕರೆ ಸ್ವಲ್ಪ ಕೊಡ್ರಿ, ಇನ್ನೊಂದು ಸ್ವಲ್ಪ ಬೈಬೇಕಾಗ್ಯದ. ಅಷ್ಟೊತ್ತು ನಿಂತಿರ್ತಾನ ಅಂತ ಇಂಗ್ಲೀಷ್ನಾಗ. ಕನ್ನಡದಾಗ ಬೈಯೋದಕ್ಕತ್ರಿ ಆತನೇ ಕಾಲು ಹಿಡ್ಕೊಂಬಿಡ್ತಾನೆ. ತಂದೆ ಸಾಕಪ್ಪ, ನಾನು ಕೊಲ್ಲಿಬಿಟ್ಟು ನೀನು ಬೈಬೇಡಿ. ಹೌದಾ? ಯಾಕೆ ಅಲ್ಲಿ ಸೃಷ್ಟಿ ಮಾಡ್ತೀರಿ ನೀವು. ಸತ್ತ
ಇಂಗ್ಲೀಷ್ನಾಗ 4 ಡೈಡ್, ನೋ ಮೋರ್, ಎಕ್ಸ್ಪೈರ್ಡ್, ಮತ್ತೇನು ಡಿಮೈಸ್, ಪಾಸ್ಡ್. ಅದು ಮುಗಿದು ಸತ್. ಕನ್ನಡದಾಗ ಹೇಳ್ರಿ ಸತ್ತ ಅಂತ. ಸತ್ತ, ಗೊಟಕ್ಕಂದ, ನಿಗರಿಕೆಂಡ, ಬಾಯಿಗೆ ಮಣ್ಣು ಹಾಕ್ಯಂಡ, ಬೆಂಕಿಯಾಗಿ ಹೋದ, ವಿಕೆಟ್ ಹೋಗದ, ಔಟ್ ಆದ, ಮತ್ತು ಬೆಂಗಳೂರು ಟಿಕೆಟ್ ತೊಗೊಂಡ, ಬೆಂಗಳೂರಾಗ ಮನೆ ಮುಂದೆ ಹೊಗೆ ಹಾಕ್ಕೊಂಡ ಅಂತ, ಬಿಳೆ ಬಟ್ಟೆ ಹೊಚ್ಕೊಂಡ, ಆಕಾಶಕ್ಕೆ ಬಾಯಿ ತೆಗ್ದ, ಡೆಮ್ಮಂದ. ಇನ್ನೊಂದು ನಮ್ಮ ಕಡೆ ಭಾಷೆ ಅದಪ್ಪ, ಮಿಂಡ್ರಿಕೊಂಡು ಹೋದ ಅಂತ. ಇದು ಯಾವ ಡಿಕ್ಷನರಿಯಾಗೂ ಇಲ್ರಿ. ನಾನು ರಗಡ್ ಹುಡುಕಿದೆ ಎಲ್ಲಿ ಶಬ್ದ ಇದು ಅಂತ. ಯಾಕೆ ಇವು ಶಬ್ದಗಳಂದರೆ ಮಾತೃಭಾಷೆಯಲ್ಲಿ ನಮಗೆ ಶಬ್ದಗಳನ್ನ ಸೃಷ್ಟಿ ಮಾಡುವಂಥ ಸ್ವಾತಂತ್ರ್ಯ ಸಿಗ್ತದೆ. ನೀವೇ ಒಂದು ಶಬ್ದ ಹುಟ್ಟಾಕಿ ಅದ್ರ ಜನಕ ನೀವಾಗ್ಬೋದು. ಮಾತೃಭಾಷೆ ವೈಶಿಷ್ಟ್ಯ ಅದು. ಬೇರೆ ಭಾಷೆ ನೀವು ಅಲ್ಲಿಂದ ಕೇಳಿ ಇಸ್ಕೊಂಬರ್ಬೇಕು, ಕಡ ಅದು. ಇಲ್ಲಿ ನೀವೇ ಬಿತ್ತಿ ಬೆಳಿಬೇಕು. ಹೌದಾ? ಟಾಯ್ಲೆಟಿಗೆ ಹೋಗೋದು ಇಂಗ್ಲೀಷ್ನಾಗ ಏನವರಿ? 1, 2. ರೆಸ್ಟ್ ರೂಮ್ಗೆ ಹೋಗ್ತೇನೆ. ನಾವು ಆಸ್ಟ್ರೇಲಿಯಾ ಅಮೇರಿಕಕ್ಕೆ ಹೋದಾಗ ರೆಸ್ಟ್ ರೂಮ್ಸ್ ಅಂತ ಬರ್ಬೇಕು. ನಾವು ಅದ್ರ ಮುಂದೆ ಅಡ್ಡಾಡಿದ್ವಿ. ರೆಸ್ಟ್ ರೂಮ್ ಅಂದ್ರೆ ಮಲಗದಂತ ತಿಳ್ಕೊಂಬಿಟ್ಟಿವಿ ನಾವು. ನಮ್ಗೆ ಯಾಕೆ ರೆಸ್ಟ್ ಬೇಕು? ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ರೀ, ಫ್ಲೈಟ್ ಅದೀಗ, ಜಲ್ದಿ ಟಾಯ್ಲೆಟ್ ಇಲ್ಲ, ಹುಡುಕ್ಯಾಡೋದಕ್ಕೈತೀವಿ ನಾವು. ಯಾಕಂದ್ರೆ ಅಲ್ಲಿ ಟಾಯ್ಲೆಟ್ ಯಾವೋ ದೇವ್ರ ಮನೆ ಯಾವಾಗ ಗೊತ್ತಾಗೋದ್ರಿ, ಎಲ್ಲ ಅಷ್ಟು ಕ್ಲೀನ್ ಇರ್ತಾವೆ, ಘಮ 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 ಅಂತಿರ್ತಾವೆ. ನಮ್ಮ ಇಲ್ಲಿ ವಾಸನೆ ಮೇಲೆ ಇಲ್ಲದಪ್ಪ ಅಂತ ಕೈ ಮುಗಿದು ಆ ಕಡೆ ಹೋಗ್ಬಿಡ್ಬೇಕು ನಾವು. ಈಗ ಅಲ್ಲಿ ಹಿಂದೆ ಕರ್ಕೊಂಡು ಹೋಗಿದ್ರು ನನ್ನ ಕತ್ತಲಾಗ ಕರ್ಕೊಂಡು ಎಲ್ಲದಿಲ್ಲ ಅಂದರೆ ಸ್ವಲ್ಪ ವಾಸನೆ ಬಿಡ್ತಾ ಇಲ್ಲೇ ಅದಂತ ಅನುಮಾನ ಮಾಡ್ಕೊಂಡು ಆ ಕಡೆ ಹೋಗ್ಬೇಡಿ. ಹಿಂಗೆ ನಮ್ಮ ದೇಶ ಇವು. ಅಲ್ಲಿ ನೋಡಿ ಟಾಯ್ಲೆಟ್ಗೆ ಹೋಗ್ತೀನಿ, ರೆಸ್ಟ್ ರೂಮ್ಗೆ ಹೋಗ್ತೀನಿ, ಮತ್ತೇನು ಭಾಳ ಅಂದ್ರೆ ವಾಶ್ರೂಮ್. ಇವ 3 ಟಾಯ್ಲೆಟು ವಾಶ್ರೂಮ್. ಕನ್ನಡದಾಗ ಹೇಳ್ರಿ, ಕಂಬಿ ತೊಗೊಂಡು ಹೋಗ್ತೀನಿ, ಬೈಲ್ ಕಡೆಗೆ ಹೋಗ್ತೀನಿ, ನೀರು ಮುಟ್ಟಿ ಬರ್ತೀನಿ. ಒಂದೊಂದು ಪ್ರಾಂತಕ್ಕೆ ಒಂದೊಂದು ಭಾಷೆ ಅದ ಸ್ನೇಹಿತರೆ. ಇವು ಹೆಂಗೆ ಬಂದವು? ಭಾಷೆಯನ್ನು ಶಬ್ದಗಳನ್ನ ಹುಟ್ಟು ಹಾಕೋ ಸ್ವಾತಂತ್ರ್ಯ. ಫಾದರ್, ಮದರ್, ಹೌದಾ? ಮಾವ, ಅತ್ತಿ. ಆದರೆ ಇಂಗ್ಲೀಷ್ನಾಗ ಏನಂತಾರೆ? ಫಾದರ್ ಇನ್ ಲಾ, ಮದರ್ ಇನ್ ಲಾ. ಅವು ಅತ್ತಿ ಮಾವಕ್ಕೆ ಸಮಾನಾರ್ಥಕ ಶಬ್ದಗಳಲ್ಲ. ಫಾದರ್ ಇನ್ ಲಾ ಕಾನೂನೊಳಗೆ ಅವ ಫಾದರ್, ಅದಕ್ಕೆ ನಿನಗೆ ಮಾವ. ಮದರ್ ಇನ್ ಲಾ, ಲಾದಾಗ ನಂದಲ್ಲಿದು ಇನ್ ಲಾ ಅಲ್ಲಿ ಹೇಳ್ತದಪ್ಪ, ನಾನು ಹೇಳಂಗಿಲ್ಲ. ಇಲ್ಲಿ ಏಸ ಸಂಬಂಧಗಳವರಿ, ನೆಗೆಣ್ಣಿ, ವಾರ್ಗಿತ್ತಿ, ನಾರ್ನಿ, ಬೀಗಿತ್ತಿ, ಕುಂಟ್ಲಗಿತ್ತಿ, ಸಾವುತಿ, ಬೇಕು ನೆಗೆಣ್ಣಿ, ಎಷ್ಟು ಶಬ್ದವ ಇಂಗ್ಲೀಷ್ನಾಗ ಇಲ್ಲದ್ರಿ. ಅಂಕಲ್, ಆಂಟಿ, ಗಂಡಸರೆಲ್ಲ ಅಂಕಲ್ಲು, ಹೆಣ್ಮಕ್ಕಳೆಲ್ಲ ಆಂಟಿ. ಭಾವನೆಗಳಿಲ್ಲ, ಶಬ್ದಗಳಿಲ್ಲ. ಮಂತ್ರ ಸಹಿತ ಇಂಗ್ಲೀಷ್ನಾಗ ಹೇಳ್ತಾರೆ. ಗಣಪತಿ ಹಾಡು ಇಂಗ್ಲೀಷ್ನಾಗ ಹಾಡೋದು ಕೇಳಿರಲ್ಲಪ್ಪ ನೀವೆಲ್ಲ ಪಂಡಿತರು? ಸಾಧ್ಯನೇ ಇಲ್ಲ. ಕಂಬಲ್ ಕಿಷ್ಟಮಕ್ ಗಣಪತಿ ಎಂದರ ಶುರು ಮಾಡಿ ನಿಮ್ಮ ಅವನವಮ್ಮ ಹಿಂಗೆ ಅಂದು ಶುರು ಮಾಡ್ಬೇಕಾಗಿತ್ತು ನೀವು ಗಣಪತಿ ಪ್ರಾರ್ಥನೆ. ಎಲ್ಲೆಲ್ಲಿಗೋ ಹುಡುಕಿ ಅಂತೀರಿ ನೀವು. ನೋಡಿ ಎಷ್ಟು ಸಿಂಪಲ್ ಅದ ಅವ್ರದ್ದು. ಬಲ್ಕಿ ಸ್ಟಮಕ್ ಗಣಪತಿ ಅದು. ಕಂಬಲ್ ಕಿಷ್ಟಮಕ್ ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಯಾವ ದೇವ್ರು ಒಲಿಬೇಕಪ್ಪ ಇವರಿಗೆ? ದೇವ್ರನ್ನ ಹೋಲಿಸ್ಕೊಳ್ಳೋ ಪರಿನ ಇದು. ಏನು ಇಂಗ್ಲೀಷ್ ಬಿಡಪ್ಪ, ಪಾಪಿಗಳಪ್ಪ ಅನಿಸ್ಬಿಟ್ಟತ್ ನನಗಂತ ಹುಡು. ಹೆಂಗಾಗಿರ್ತಾವ ರೀ, ಶಾಲ್ಯಾಗೂ ಹೋಮ್ವರ್ಕ್, ಶಾಲ್ಯಾಗ ಸಹಿತ ಹೋಮ್ವರ್ಕ್ ರೀ. ಹೋಮ್ನಾಗ ಹೋಮ್ವರ್ಕ್ ಕೇಳಿನಪ್ಪ ನಾನು. ಶಾಲ್ಯಾಗ ಸಹಿತ ಹೋಮ್ವರ್ಕ್ ಕೊಡ್ತೇವೆ. ನಿನ್ನಿದು ಮಾಡ್ಬೇಕಾಗಿರೋ ತಂಗಳನ್ನಿದ್ದಂಗೆ ಅವು. ನಮ್ಮ ಕಾಲಕ್ಕೆ ಹೋಮ್ವರ್ಕ್ ಒಂದು ಪಾಟಿ ಒಂದು ಕಾಪಿ ಮೇಲೆ 5 ವರ್ಷ ಸಾಗಿಸ್ತಿದ್ದೀವಿ ನಾವು. ಏನು ಓದು? ಗಿಡದ ಕೆಳಗೆ ಓದು. ಹಕ್ಕಿಗಳ ಚಿಲಿಪಿಲಿ ಗಾನ ಮಾಡಾಗದು. ಗಿಡದ ಕೆಳಗೆ ನಮ್ಮ 7ನೇ ಕ್ಲಾಸಿಗೆ ರೂಮ್ ರೀ. 5-6ಕ್ಕೆ ಗಿಡದ ಕೆಳಗೆ ಮ್ಯಾಲೆ ನೋಡಿ ದೇವ್ರನ್ನ ಒಂದೇ ಪ್ರಾರ್ಥನೆ ಮಾಡ್ಕೋತಿದ್ವಿ ನಾವು. ಏನು ಮಳೆ ಬರಲಪ್ಪ, ಮಳೆ ಬಂದ್ರೆ ಬಿಟ್ಬಿಡ್ತಿದ್ರು ನಮ್ಮನ್ನು. ಇಡೀ 12 ತಿಂಗಳು ಮಳೆ ಬಂದರೆ ಸಂತೋಷ, ನಮಗೆ ಸಾಲಿ ಇಲ್ಲ ಅಂತ. ಈಗ ಏನದ್ರಿ ಅಬಾಬಾಬಾ, ಏನೋ ಆ ಕಟ್ಟಡಗಳು ಸಾಲಿ ಅನಿಸೋದೇ ಇಲ್ಲ. ನೋಡ್ರೇನು ಕಾಂಪ್ಲೆಕ್ಸ್ ಇದ್ದಂಗೆ ಚಿನ್ಮಟಾಕಿದ್ದಾನೆ ಇದು ಅನ್ಬೇಕು. ಹಂಗಿರ್ತಾವೆ ಈಗಿನ ಶಾಲೆಗಳಲ್ಲಿ, ಈಗಿನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಈಗಿನ ದಿನಚರಿಯಲ್ಲಿ. ಮಕ್ಕಳಿಗಂತೂ ತಿನ್ನೋದಕ್ಕೆ ಏನೇನೋ ಗೊತ್ತಿಲ್ಲ ರೀ. ನುಚ್ಚಿನುಂಡೆ, ಹೆಸರಿಟ್ಟಿನುಂಡೆ, ಬೇಸನ್ನು, ಬೆಂಗಳೂರು ಸೈಡ್ ಗೊತ್ತಿಲ್ಲ ರೀ. ಅವೇನೋ ಅವರೆಕಾಳು ಉಂಡೆ, ನುಚ್ಚಿನುಂಡೆ ಇಂಥವೇ ಮಾಡ್ತಾರೆ. ಪೆಸರಟ್ಟು, ಆಯಟ್ಟು ಅಂತೇಳಿ. ನಮ್ಮ ಕಡೆ ಏಸವರಿ ತಿಂಡಿಗಳು. ಯಾರಾದ್ರೂ ಇಲ್ಲಿ ಅಡುಗೆ ಏಸು ವೆರೈಟಿ ಮಾಡಿಸ್ತಾರ ನನಗೆ ಗೊತ್ತಿಲ್ಲ. ನಾನು ಈ ಕೊಪ್ಪಳ ಗವಿಸಿದ್ದೇಶ್ವರ ಇವೆಲ್ಲ ತರಳಬಾಳು ಹೋಗ್ತೀನಿ. ಇಂತಿಂತಾವು ಕಡಾಯಿ ರೀ. ಇಲ್ಲಿ 15,000 ಜನ 3 ಹೊತ್ತು ನೋಡ್ರಿ ಅಂತ ಕೇಳಿ ಎದಿನ ಹೊಡಿತು ನನಗೆ. ಏನಪ್ಪ ಗತಿ ಇದು ಹಿಂಗಾದ್ರಂತ. ನಾನು ಲಿಂಗಾಯ ಸ್ವಾಮಿಗಳ ಮಠ ನೋಡಿದ್ರಿ. ಅಮ್ಮ ಇದು ಒಟ್ಟು ಬಿಟ್ಟಿರ್ತಾರೆ ಅನ್ನ ಗ್ವಾಡಿಗೆ. ಒಂದು ರೂಮ್ನಾಗ ಅನ್ನ ಸಲಿಕಿಲೆ ಬೆಳೀತಿರ್ತಾರೆ. ಬೆಂಗಳೂರಿಗೆ ಗಾಬರೆ ಬಿಟ್ಟು, ಮೈ ಗಾಡ್, ಇಟ್ ಇಸ್ ಎ ಮೌಂಟನ್ ಆಫ್ ರೈಸ್. ಇವನು
ನಾನು ಎಲ್ಲ ಮೌಂಟೇನ್ಸ್ ನೋಡಿದ್ದೀನಿ, ಎವರೆಸ್ಟ್ ಎಲ್ಲ ರೈಸ್ ಮೌಂಟೇನ್ ನೋಡಿರಲಿಲ್ಲ ನಾನು. ಮೈ ಗಾಡ್, ಇಷ್ಟು ಯಾರು ತಿಂತವ್ರೆ ಅಂದ್ಲು. ಯವ್ವ 2 ಪಂಕ್ತಿಗೆ ಮುಗೀತದಂದವು ಬಗಲಂತ. ಒಂದು ಬಕೆಟ್ ಹೋತಿಂಗಂದ್ರೆ ಬರೋದ್ರಾಗ ಖಾಲಿ ಆಗಿ ಹೋಗಿರ್ತದೆ. ಎದುರು ಕೊಡೋದ್ರಾಗ ಸತ್ತು ಹೋಗ್ತೀವಿ, ಅಕ್ಕಿ ಸುರಿವೆ ಸತ್ತು ಹೋಗ್ತಾರೆ ಮಂದಿ. ಆ ಜನರಿಗೆ ಗೊತ್ತಿಲ್ಲ ಲೈಟ್ ಊಟ, ಲೈಟ್ ಜೀವನ. ಸಾಂಬಾರು ಮಾಡಿದ ಪಾತ್ರೆ ನೋಡಿ, ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂದ. ಹಾರದ್ರಾಗ ನಾನು ಹಾಂ ಐಡಿಯಾ ಇಲ್ಲರೆ ಜನರಿಗೆ ಇಷ್ಟು ದೊಡ್ಡ ಊಟ, ದೊಡ್ಡ ಅಡುಗೆ, ಇಷ್ಟು ಜನ ಒಮ್ಮೆ. ಈಗ ಹೋಗಿ ಬೆಂಗಳೂರಾಗ ಹೇಳ್ತಾರೆ, ನಾಳೆ 15,000 ಜನ ಅಂತ್ರಿ ಒಪ್ಪತ್ತಿಗೆ. ಹಂಗೆ 3 ಹೊತ್ತ. ಹಾಂ, ಮೈ ಗಾಡ್ 15,000 ಪೀಪಲ್ ಎಟ್ ಎ ಟೈಮ್, ಲಂಚ್ ಡಿನ್ನರ್. ಮೈ ಗಾಡ್ ಅದು ಆಕೆ ಮುಚ್ಚೋಗ್ಬಿಟ್ಲು. ರೊಕ್ಕ ಕೊಟ್ಟರು ದೇಣಿಗೆ ಕೊಟ್ಟರು ಎಲ್ಲಿದ್ದಾರೆ ಆಕೆ ಮುಚ್ಚೋಗ್ಬಿಟ್ಲು. ಹೌದಾ? ಯಾಕಂದ್ರೆ ನಮ್ಮಲ್ಲಿ ಇದು ಅಭ್ಯಾಸ ಆಗಿಬಿಟ್ಟದ. ಜನ ಹಿಂಗೆ ಸೇರಿದ್ರು ಅಂದ್ರೆ ಅವ್ರಿಗೆ ಅನ್ನದಾನ ಮಾಡ್ಬೇಕನ್ನೋದು ಯಾರು ಕಲಿಸ್ಯಾರ ನಮಗೆ? ಊಟ ಇಲ್ದ ಹೆಂಗಪ್ಪ, ಊಟ ಇಲ್ದ ಉತ್ಸವ ಹೆಂಗೆ ಮುಗಿತದ? ಉತ್ಸವ ಅಂದ್ರೆ ಅದು ಅನ್ನದಾನನೇ. ಅನ್ನದಾನಕ್ಕಿಂತ ಮಹಾದಾನ ಇಲ್ಲ. ಹೌದಾ? ಹೆಂಗೆ ಜೀವನ? ಅದಕ್ಕೆ ಯಾಕೆ ಪುರಾಣ ಪುಣ್ಯಕಥೆಗಳನ್ನ ದಯವಿಟ್ಟು ಮಕ್ಕಳಿಗೆ ಓದಿಸ್ರಮ್ಮ. ನಾ ತಂದೆಂದ್ರಿಗೆ ಹೇಳಂಗಿಲ್ಲ ರೀ. ಪಾಪ ಏನು ಮಾಡ್ತಾವೆ ಮಕ್ಕಳು, ಕಣ್ಣಿಂದ ದೂರ ಹೋದ್ರೆ ಸಾಕವ್ರಿ. ಅಪ್ಪ ಅಂತಂದ್ರೆ ಹೋಗಿ ಎಲ್ಲಿ ಅಡಿಕೆ ಹೋಗಂತ. ತಾಯಿ ಹಂಗೆ ಒಳಗೆ ಬಾರಂಗಿಲ್ಲ, ಕೆಡಿಸವ್ರ ತಾಯಿ ಅಂದರು. ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಚ್ಚಿಬಿಟ್ರು. ಆ ಹುಡುಗಿ ಏನು ಹೇಳಕ್ಕಿಲ್ಲ, ರಾಮಾಯಣ ಮಹಾಭಾರತ ನೀವು ಓದಂಗಿಲ್ಲ. ಗಂಡಸರು ಏನಿಲ್ಲ, ಹುಡುಗಿಯಲ್ಲ ಹೋಗಿರ್ಬೇಕು ರೀ ಕಡೆ ಶಾಲೆಗೆ ಹೋಗಿರ್ಬೇಕು. ಅಂದಾಜು ಮೇಲೆ ಹೇಳ್ತಾರೆ. ನಿಮ್ಮ ಕೈಯಾಗದ ಮಕ್ಕಳಿಗೆ ಮಹಾಭಾರತ, ರಾಮಾಯಣ, ಭಾಗವತದ ಕಥೆಗಳಲ್ಲಿ ಸಿಗ್ತಕ್ಕಂಥ ಮೊರಾಲಿಟಿ, ಮಾರಲ್ ಸ್ಟೋರೀಸ್ ಏನಂತೀರಿ, ಎಲ್ಲಿ ನೀವು ಹ್ಯಾರಿ ಪ್ಯಾಟರ್ನಾಗ ಸಿಗಂಗಿಲ್ಲ, ಟಾಮ್ ಆ್ಯಂಡ್ ಜೆರ್ರಿ ಒಳಗೆ ಸಿಗಂಗಿಲ್ಲ. ದಯವಿಟ್ಟು ಅವನ್ನ ಕನ್ನಡೀಕರಿಸಿ ಹೇಳ್ರಿ. ಪಂಡಿತ ಸಂಸ್ಕೃತ ಕಲ್ತವ್ರು ಕನ್ನಡದಾಗ ಹೇಳ್ರಿ. ನಾನು ಮೊನ್ನೆ ಒಂದು ಓದಿದಂಥ ಅದ್ಭುತವಾದಂಥ ಕಥೆ ಏನು, ರಾವಣ ಅನೇಕ ವೇಷಗಳನ್ನ ತೊಟ್ಟು ಸೀತೆಯ ಮುಂದೆ ಬರ್ತಿದ್ದ, ಆಕೆನ ಒಲಿಸ್ಕೋಬೇಕು ಅಂತೇಳಿ. ಅವನು ಯಾವುದೇ ವೇಷದಲ್ಲಿ ಬರಲಿ ಇವನು ರಾವಣ ಅಂತ ಗೊತ್ತಾಗ್ತಿತ್ತು. ಆಕೆ ಅವನ ಬಲಿಗೆ ಬೀಳ್ತಿರ್ಲಿಲ್ಲ, ಮಾತಿನಿಗೆ ಬಲೆ ಬೀಳ್ತಿರಲಿಲ್ಲ. ಅವನು ರೂಪಕ್ಕೆ ಮಾಡಿಸಿದ ವಿವಿಧ ವೇಷಗಳನ್ನ ಧರಿಸಿ ಸುಂದರಾಂಗನಾಗಿ ಕಣ್ಣು ಕುಕ್ಕುವಂತೆ ಮೋಹನಾಸ್ತ್ರ ಬಿಡುವಂಥ ವ್ಯಕ್ತಿಯಾಗಿ ಬರ್ತಿದ್ದ. ರಾವಣನ ಈ ವೇಷದಾಗ ಬಂದು ಅಂತ ಹೇಳ್ತಿದ್ದ. ಗೆಳೆಯ ಹೇಳಿದ ರಾವಣಗೆ, ಅಲ್ಲೋ ಮರೆಯ, ರಾಮನ ವೇಷದಾಗ ಹೋಗಿಬಿಡಲ್ಲ, ಹೌದಲ್ಲ, ರಾಮನೇ ಆಗಿ ಹೋಗು. ಅದಕ್ಕೆ ರಾವಣ ಉತ್ತರ ಕೊಟ್ಟನಂತ, ಅದನ್ನೂ ಮಾಡಿದ್ನೋ ಮಾರಾಯ ನಾನು. ರಾಮನ ವೇಷ ಧರಿಸಿ ಹೋದ್ಗಳೇ ನನ್ನ ಮನಸ್ಸಿನಾಗ ಒಳಗಿಕ್ಕಿ ಪರಸ್ತ್ರೀ ಮುಟ್ಟಬೇಡ ಅಂತ ಶುರುವಾಗಿ ಬಿಡ್ತೀವಿ ಅವನು. ರಾಮನ ವೇಷಕ್ಕೆ ಮಹತ್ವ ಇದೆ ಅಂದರೆ ವೇಷ ಹಾಕಿದ್ರೇ. ಇನ್ನು ನಿಜವಾದ ಗುಣಗಳನ್ನ ಆದರ್ಶ ಅಳವಡಿಸ್ಕೊಂಡ್ರೆ ಹೆಂಗೆ ಆಗಬೇಡ. ಈಗ ಸಾಲಿ ಗ್ಯಾದ್ರಿಂಗ್ನಾಗ ರಾಮ ಲಕ್ಷ್ಮಣ ವೇಷ ಹಾಕಿ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು ಇಲ್ಲೇ ಇಲ್ಲರಿ. ಸುಡುಗಾಡು ಕ್ಯಾಸೆಟ್ ಹಾಕಿದ್ವಾನ, ಹಿಡ್ಕೊ ಮಾವ ಬಿಡಬೇಡ ಹುಡುಗಿ, ಬರೀ ಇಂಥ ಹಾಡಿಗೆ ಡ್ಯಾನ್ಸ್. ಸಣ್ಣ 7-8 ವರ್ಷ ಹುಡುಗ್ರಿ ಕ್ಯೂ ಕ್ಯಾಕ ಕ್ಯೂ ನಾಯಿ ಕೆಮ್ಮಿದಂಗೆ ಕೆಮ್ತಾವೆ ಆ ಹಾಡಿಗೆ, ಆ ಹುಡುಗಿ ಡ್ಯಾನ್ಸು. 7-8 ವರ್ಷ ಹುಡ್ರಿ ಚಿಪ್ ಕಾಲೆ ಸೆಯ್ಯೋ ಫೇವಿ ಕಾಲಸೆ ಅಂತ ಹಾಡು. ಅವಕ್ಕೇನು ಕಲಿಸಿದ್ದು ಹೇಳ್ತಾನೆ. ನಾಳೆ ನೀವು ಅವಕ್ಕೊಂದು ಯಾವ್ದಾರ ಹಾಡು ಕಲಿಸ್ರಿ. ಅದಕ್ಕೆ ಭಾಗವತ, ಮಹಾಭಾರತ, ರಾಮಾಯಣಗಳನ್ನ ಓದ್ರಿ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇತು ಸ್ತ್ರೀ ಪ್ರಸಂಗತ, ರಾತ್ರವು ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಮ. ಯಾರು ಬುದ್ಧಿವಂತರು ಅಂದ್ರೆ ಏನದು ಗೊತ್ತಿಲ್ಲ ನಿಮಗೆಲ್ಲ? ಮತ್ತು ಪ್ರಾತರ್ದ್ಯೂತ ಪ್ರಸಂಗೇನ, ಮುಂಜಾನೆ ಯಾರು ದ್ಯೂತ ಆಡ್ತಾರೋ, ದ್ಯೂತ ಅಂದ್ರೆ ಆಗಿನ ಕಾಲಕ್ಕೆ ಪಗಡಿ, ಈಗಿನ ಕಾಲಕ್ಕೆ ಇಸ್ಪೇಟ್ ಅಂತ ತಿಳ್ಕೊಡ್ರಿ. ಮುಂಜಾನೆ ಯಾರು ಇಸ್ಪೇಟ್ ಆಡ್ತಾರೋ ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇತು ಸ್ತ್ರೀ ಪ್ರಸಂಗತ, ಮಧ್ಯಾಹ್ನ ಹೆಣ್ಮಕ್ಳ ಜೊತೆಗೆ ಕಾಲ ಕಳೆಯೋದು. ಮುಂಜಾನೆ ಇಸ್ಪೇಟ್ ಆಡೋದು, ಮಧ್ಯಾಹ್ನ ಹೆಣ್ಮಕ್ಳ ಜೊತೆಗೆ. ರಾತ್ರವು ಚೋರ ಪ್ರಸಂಗ, ರಾತ್ರಿ ಆದಮೇಲೆ ಕಳವು ಮಾಡ್ಬೇಕಲ್ಲ, ಮತ್ತು ಮುಂಜಾನೆ ರೊಕ್ಕ ಬೇಕಲ್ಲ. ಮೇಲ್ನೋಟಕ್ಕೆ ಅರ್ಥ ಹೌದಾ? ಪ್ರಾತರ್ದ್ಯೂತ ಪ್ರಸಂಗೇನ, ದ್ಯೂತದಿಂದ ಯಾರು ಕೆಟ್ಟರು? ಧರ್ಮರಾಯ ಕೆಟ್ಟ. ಅದಕ್ಕೆ ಮುಂಜಾನೆ ಮಹಾಭಾರತ ಓದಬೇಕು. ಮಧ್ಯಾಹ್ನೇತು ಸ್ತ್ರೀ ಪ್ರಸಂಗತ, ಹೆಣ್ಣಿನಿಂದ ಯಾರು ಕೆಟ್ಟರು? ರಾವಣ ಕೆಟ್ಟ, ರಾಮಾಯಣ ಓದಬೇಕು. ರಾತ್ರವು ಚೋರ ಪ್ರಸಂಗೇನ, ಕೃಷ್ಣನ ಕಥೆ ಚೋರ ಪ್ರಸಂಗ, ಅದಕ್ಕೆ ಭಾಗವತ ಓದಬೇಕು. ಈ 3 ಕಾಲದಲ್ಲಿ 3 ಓದೋನು ಧೀಮತಾಮ, ಅವನು ಬುದ್ಧಿವಂತ. ಇದನ್ನ ಇಷ್ಟ ಅರ್ಥ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗರು. ಸಾಕು ಪ್ರಾಣೇಶ್ ಹೇಳಿದ್ರೆ ನಾಳೆಯಿಂದ ಕಳ್ತಾನ ಇವಾಗ ಶುರು ಆಗೋದು ನಮ್ಮ, ಹೌದಾ? ಪೂರ್ತಿ ಕೇಳಿ ಹೋಗ್ರಿ ಅಂತಿರ್ತೀನಿ. ಅದಕ್ಕೆ ನಾನು ಎಂತೆಂಥ ಅದ್ಭುತವಾದಂಥ ಚುಟುಕುಗಳವ. ಆವಾಗ ರಾವಣ ಕಡೆಗೆ ಒಂದು ಐಡಿಯಾ ಬಂತಂತ. ಇಷ್ಟೆಲ್ಲ ವೇಷಗಳು ಹಾಕ್ಕೊಂಡು ಹೋದ್ರು ಗುರ್ತು ಹಿಡಿದು ಅಂದ್ರೆ ಹಾಕಿ, ಆದರೆ ಇದಕ್ಕೆ ಒದರ್ಲಕ್ಕತ್ತಪ್ಪ ಸಿಕ್ಕೊಂಡ್ತೇನಿಲ್ಲ. ಬೇರೆ ಎಲ್ಲಿದ್ದೀರಿ? ಖುಷಿ ಗೋಣು ಕೂತ್ ನೋಡೋದು, ಗೋಣು ಕೂತ್ ಒದರ್ಲಕ್ಕತ್ತದು. ಅದು ಹಿಂಗೆ ಮಾಡ್ಬೇಕಂತ ನೋಡ್ರಿ, ಅದು ಹಿಂಗೆ ಅಂದ್ಬಿಡ್ರಿ ತಲೆ. ಎಲ್ಲಿದ್ದೀರಪ್ಪ ಅದ್ರ ಪಾಲಕರು ಪೋಷಕರು? ಬಿಡ ನೋಡಿ, ಎಲ್ಲರ ಸ್ಥಿತಿನೂ ಅದನ್ನು. ಗೋಣೆತ್ತಿ ಬೆಳಕು ನಂದ ಅಂತ ಅಡ್ಡಾಡ್ತಿರ್ತೀವಿ. ಭಗವಂತನ ಕೃಪೆ ತಪ್ಪಿತು ಅಂದ್ರೆ ಗೋಣ ಅಲ್ಲೇ ಕುಸ್ತು ಗೊರ್ರ ಅಂತೀವಿ. ಇದೇ ಉದಾಹರಣೆ. ನನ್ನಿಂದಲೇ ಬೆಳಕು ಅಂತ ಅದಕ್ಕೆ ಎಂದೂ ಅನ್ಕೋಬಾರ್ದು ಸ್ನೇಹಿತರೆ.
ರಾಮನನ್ನು ಪ್ರತಿವೇಶದಲ್ಲಿ ರಾವಣನ ಪ್ರತಿವೇಶದಲ್ಲಿ ಗುರುತಿಸ್ತಕ್ಕಂಥ ಸೀತಾ ಹನುಮನ್ ದೇವರು ಬಂದು ಚೂಡಾಮಣಿ ಕೊಟ್ಟುಗಳೇ ಇವ ರಾಮದೂತನೇ ಅಂತ ಒಪ್ಪಿಕೊಂಡು ಆತನ ಮುಂದೆ ಎಲ್ಲ ತನ್ನ ಕಷ್ಟಗಳನ್ನ ಹೇಳ್ಕೊಂಡ್ರು. ಆಶ್ಚರ್ಯ ಅದರಲ್ಲಿ ಇರೋರು ಕೋತಿ, ಅದು ಕೋತಿನ ರಾಮದೂತ ಅಂತ ಒಪ್ಪಿಗೋತಿ. ಸಾಕ್ಷಾತ್ ರಾವಣ ಎಂತೆಂಥ ವೇಷದ ಬಂದು ಒಪ್ಪಿಕೊಳ್ಳಿಲ್ಲ ನೀನು, ಆ ಕೋತಿ ರಾಮದೂತ ಅಂತೀನಿ ಹೆಂಗೆ ಗೊತ್ತಾಯ್ತು ಅಂತ ಒಬ್ಬಕ್ಕೆ ಕೇಳ್ತಾಳೆ ರಾಕ್ಷಸ ಸ್ತ್ರೀಯರಲ್ಲಿ ಕಾವಲಕಾಯಿ. ಆವಾಗ ಕೇಳಿದ್ದು ಅವನಲ್ಲಿ ಅದ್ಭುತವಾದಂಥ ಒಂದು ಮ್ಯಾನರಿಸಮ್, ಅಂದರೆ ಒಂದು ನಡವಳಿಕೆಯನ್ನು ಗಮನಿಸಿದ್ದೇನೆ, ಬಿಹೇವಿಯರ್ ಅಂತೀವಿ, ಮ್ಯಾನರಿಸಮ್ ಅಂತೀವಿ. ಏನು ನಾವು ಆಚಾರ್ಯರಿಗೆ ಭಟ್ರಿಗೆ ದೊಡ್ಡವರಿಗೆ ಏನಾದರೂ ಕೊಡಬೇಕಾದಾಗ ಹಿಂಗೆ ಕೊಡಬಾರ್ದ್ರಿ, ದಕ್ಷಿಣಿ ದಾನ ಧರ್ಮ ಹಿಂಗೆ ನಾವು ಕೊಟ್ಟಿವಿ ಅಂದರೆ ಅವ್ರ ಕೈ ಕೆಳಗಾಗ್ತದೆ, ಅವ್ರ ಕೈನ ಆಕಾಶ ನೋಡಿಸಿದಂಥ ಅವ್ರ ಕೈ ಕೆಳಗೆ ಮಾಡಿದಂಥ ಪಾಪ ನಮ್ಮದಾಗ್ತದೆ ಕೊಡೋರು. ಅದಕ್ಕೆ ಅವ್ರಿಗೆ ಕೊಡೋಂಥ ದಾನ ಧರ್ಮ ದಕ್ಷಿಣೆ ವಸ್ತ್ರಾದಿಗಳನ್ನು ಹಿಂಗೆ ಹಿಡ್ಕೋಬೇಕು, ನಾವು ನಮ್ಮ ಕೈ ಕೆಳಗಾಗಬೇಕು, ಅವರು ಮ್ಯಾಲಿನಿಂದ ತಗೋಬೇಕು. ಅದು ನಿಜವಾದಂಥ ಕೊಡುವ ಪದ್ಧತಿಯನ್ನು. ಇಲ್ಲಿ ಚೂಡಾಮಣಿಯನ್ನು ಆಂಜನೇಯ ತಗೋ ರಾಮ ಕೊಟ್ಟ ನೋಡಿ ರಿಂಗ್, ಮೆಮೊರಿ ರಿಂಗ್ ಅಂತ ಹಿಂಗೆ ಕೊಡಲಿಲ್ಲ. ತಾಯಿ ಚೂಡಾಮಣಿಯನ್ನು ನೋಡು ಅಂತ ಹಿಂಗೆ ಕೈಯಾಗಿ ಹಿಡ್ಕೊಂಡಂತೀರಿ ಭವಿಷ್ಯಾಗ ಹಾಕಿ ತೊಗೊಂಡ್ಲಂತದನ್ನು. ಅವಾಗ ಅನಿಸ್ತಂತ ನಮಗಿಂತ ಹಿರಿಯರಾದವರಿಗೆ ಭವಿಷ್ಯ ಒಡ್ಡಿ ಅದನ್ನು ಅವರೇ ತೊಗೊಳೋಗಿ ಮಾಡಬೇಕಾಗಲಿ. ನಾವು ಕೊಟ್ಟು ದೊಡ್ಡ ಇಂಥ ಸತ್ಸಂಪ್ರದಾಯ, ಇಂಥ ನಡವಳಿಕೆ ರಾಮನ ಸಂಪರ್ಕದಲ್ಲಿ ಇರೋರಿಗೆ ವಿನಃ ಬೇರೆಯವರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವನು ಆಂಜನೇಯ, ಇವನು ದೂತ ಅಂತ ತೀರ್ಮಾನ ಮಾಡ್ತೀವಿ. ಎಂತೆಂಥ ಅದ್ಭುತ ಕಥೆಗಳು. ಹಾಗೆ ಅರಿಸ್ಟಾಟಲ್ ಮತ್ತು ಅರಿಸ್ಟಾಟಲ್ ತತ್ವಜ್ಞ, ಅಲೆಕ್ಸಾಂಡರ್ ಚಕ್ರವರ್ತಿ ಅವರಿಬ್ಬರು ಒಂದು ದೋಣ್ಯಾಗ ಹೋಗೋ ಮುಂದೆ ನೀರು ಹೊಯ್ದಾಡೋದ ಕಟ್ಟಿಬಿಡ್ತು. ಅವಾಗ ಅಂಬಿಗೆ ಹೇಳಿದ, ಯಾರ ಒಬ್ಬರು ಹಾರಬೇಕು, 3 ಮಂದಿಗೆ ಇದು ಹಿಂಗೆ ಆಗೋದ ಕಟ್ಟದು, ಒಬ್ಬರು ಯಾರು ಹಾರಬೇಕು? ಗುರುಗಳು ಅರಿಸ್ಟಾಟ್ಲಂಗ, ಅಲೆಕ್ಸಾಂಡರ್ ನೀನು ಚಕ್ರವರ್ತಿ, ರಾಜ್ಯ ಆಳೋನು, ನೀ ಹೋದಿ ಅಂದ್ರೆ ದಿಕ್ಕು ತಪ್ಪದ ರಾಜ್ಯ, ನಾನು ಹಾರಿಕೋತೀನಿ ಅಂದರೆ. ಅಲೆಕ್ಸಾಂಡರ್ ಕಾಲು ಹಿಡ್ಕೊಂಡಂತ ಎಂಥ ಮಾತಾಡ್ತೀವಿ ಅರಿಸ್ಟಾಟಲ್, ಹಾಂ ಚಕ್ರವರ್ತಿ ರಾಜ ಒಬ್ಬವ ಹೋದ್ರೆ ಏನಾಗ್ತದೆ? ಗುರುಗಳಂದ್ರೆ 10 ಮಂದಿ ಚಕ್ರವರ್ತಿಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇರೋರು. ನಾನು ಚಕ್ರವರ್ತಿ ಸತ್ರ ಒಬ್ಬವ ಸಾಯ್ತೀನಿ, ನೀವು ಬದುಕಿದ್ರೆ ನನ್ನಂಥ 100 ಮಂದಿ ಚಕ್ರವರ್ತಿಗಳನ್ನ ರೆಡಿ ಮಾಡ್ತೀರಿ ಅಂತ ಜ್ಞಾನ ಸಂಪತ್ತು ನಿಮಗದ ಅಂತೇಳಿ ಅವ ಹಾರ್ಲಕ್ಕೆ ರೆಡಿ ಆದ. ನಮ್ಮ ಇದು ಗುರು ಶಿಷ್ಯ. ಇಲ್ಲಿ ನಮ್ಮಲ್ಲಿ ಏನು ಹಾರ ಪ್ರಶ್ನೆ, ಗುರುಗಳ ವಯಸ್ಸಾಗ್ಯದ, ಮುಂದೆ ಮಠ ನಂದ ನೋಡ್ರಿ, ವಿಚಾರ ಮಾಡ್ರಪ್ಪ, ನಿಮಗೆ ಬಿಟ್ಟಿದ್ದು ಒಂದು ಹಿಂದಕ್ಕೆ ಸೇರಿದು ಬಿಡ್ತೀವಿ ನಾವು. ಹೌದಾ? ಎಂತೆಂಥ ಕಥೆಗಳವಮ್ಮ. ನಿಮ್ಮ ಮಕ್ಳಿಗೆ ದಯವಿಟ್ಟು ಹೇಳ್ರಿ, ಸಾಯಂಕಾಲದ ಹೊತ್ತು ಮಕ್ಕಳಿಗೆ ಕತೆ ಹೇಳೋವಂಥ ಸಂಪ್ರದಾಯ ಪದ್ಧತಿ ಹೋಗಿಬಿಟ್ಟದ. ನೀವು ಟಿ ವಿ ಮುಂದೆ ಗಂಡಂದ್ರೆ ವಾಕಿಂಗು, ಮಕ್ಕಳು ಎಲ್ಲಿರ್ತಾವೋ ಏನು, ಮತ್ತು ಹೋಮ್ವರ್ಕ್ ಹಿಂಗೆ 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 ಅದು ಏನು ಬರೀತಾವೋ ಏನು ಓದ್ತಾವೋ. ಇಂಗ್ಲೀಷ್ ಮೀಡಿಯಮ್ ಹುಡ್ರು ನೋಡ್ರಿ ನೀವು, ನಾವು ಯಾವಾಗ ಹೇಳ್ತಿರ್ತೀವಿ ಹಿಂಗೆ ಇರ್ತಾವ್ರಿ, ಹಿಂಗೆ ಅಡ್ಡಾಡ್ತಿರ್ತಾವ. ಏನು ಗತಿಯಪ್ಪ ಅವ್ರದ್ದು. ಅದಕ್ಕೆ ಇಂಗ್ಲೀಷ್ ಓದಲಿ, ನಾನು ಇಂಗ್ಲೀಷ್ ದೇಶಲ್ಲ, ಇಂಗ್ಲೀಷ್ ಬೇಕು. ಇಂಗ್ಲೀಷು ಕನ್ನಡ ಹೆಂಗಂದ್ರೆ ಕನ್ನಡ ಕಣ್ಣು, ಇಂಗ್ಲೀಷು ಚಾಳೀಸ್. ಕಣ್ಣನ್ನು ಉಳಿಸ್ಕೋಬೇಕು ನಾವು. ಕಣ್ಣು ಹೋದ್ರೆ ಚಾಳೀಸ್ ಹಾಕೋತೀರ ನೀವು. ಕಿಟಕಿಗಳು ಮನೆ ತುಂಬ ಕಿಟಕಿ ಬಿಡ್ತೀವಿ, ಯಾಕೆ ಗಾಳಿ ಬೆಳಕು ಬರಲ್ಲ ಅಂತ. ಕಿಟಕಿಯಾಗ ಅಡ್ಡಾಡ್ತೀವಿ ನಾವು, ಕಿಟಕಿ ಜಗ್ಗಪ್ಪ ಈ ಕಡೆ ಕಿಟಕಿಯಾಗ ಇವತ್ತು ತೊಗೊಳ ನಾಳೆ ಆ ಕಡೆ ಬರ್ತದೆ. ಮಹಾದ್ವಾರ ಅದಕ್ಕದ. ಎಲ್ಲ ಭಾಷೆಗಳನ್ನ ಕಲಿಬೇಕು. ಅವು ಯಾಕೆ ಕಿಟಕಿಗಳಿದ್ದಂತೆ. ಮಹಾದ್ವಾರ ಅದು ಮಾತೃ ಭಾಷೆ, ಅದ್ರಾಗ ಅಡ್ಡಾಡಬೇಕು, ಓದು ಬರಹ ಮಾಡಬೇಕು, ಸಹಿ ಮಾಡಬೇಕು, ಎಲ್ಲ ಭಾಷೆಗಳು ಕಲಿ. ಮಕ್ಕಳಿಗಿಂತ ಕಥೆ ದಿನಕ್ಕೊಂದು ಹೇಳ್ರಮ್ಮ. ಅದನ್ನು ಹೇಳ್ಬೇಕಂದ್ರೆ ಏನು ಮಾಡ್ಬೇಕು? ನೀವು ಓದ್ಬೇಕಾಗ್ತದೆ. ಅದ ಬಂದದ್ದು ಬಿರಿ. ಈಗ ಓದೋದೇ ಹೋಗ್ಬಿಟ್ರೆ ಪುಸ್ತಕ ಯಾರ್ಯಾರು ಮುಟ್ಟಂಗಿಲ್ಲ. ಪುಸ್ತಕ ಪೂಜೆ ಮಾಡ್ತಾರೆ ಕೆಲವರು ಮನೆ ನೋಡಿರಲ್ಲ, ಪುಸ್ತಕ ಪೂಜೆ ಮಾಡಬಾರ್ದು, ಅವನು ಓದಬೇಕು. ಓದಿದ್ರೆ ಅದು ಸಾರ್ಥಕ. ಸರಸ್ವತಿ ಪೂಜಾ ಅಂತೇಳಿ ಓಸು ಪುಸ್ತಕ ಇಡ್ತಾರೆ. ನಾವು 8 ದಿನ ಇಡ್ತಿದ್ವಿ ಶಾಲ್ಯಾಗ, ಅಂದರೆ 8 ದಿನ ತಪ್ಪದು ಓದೋದಂತ. ಮಾಸ್ತರ್ ಓದಿತಿನ ಮಕ್ಕಳ ಪೂಜೆ ಅಂದರೆ ಓದೋದು ತೊಗೊಳ್ರ ಅವನ್ನ ಅಂತಿದ್ರು. ಓದಿದ್ರೆ ಮಾತ್ರ ಅವು ಪುಸ್ತಕ ನಾವು ಪೂಜೆ ಮಾಡಿದಂಗೆ ಹೊರತು ಇಟ್ಟು ಪೂಜೆ ಮಾಡೋದು ಪೂಜೆ ಅಲ್ಲ. ವಿದೇಶಕ್ಕೆ ನಾವು ಯಾರು ಬಂದ್ರೆ ನನಗೆ ಭಾಳ ಸಂತೋಷ. ಯಶವಂತ ಸರ್ ದೇಶಪಾಂಡೆ ಹೇಳಿದರು, ಒಂದೊಂದು ಟೀಮ್ ಮಾಡೀವ್ರಿ ಇಲ್ಲಿ. ಅದ್ರಾಗ ಬಡಿಸೋರ್ದೊಂದು ಟೀಮ್, ನೀರಿನವ್ರದ್ದೊಂದು ಟೀಮ್, ಕರೆಂಟಿನ ನೋಡಿಕೊಳ್ಳೋದೊಂದು ಟೀಮ್, ಚಪ್ಪಲಿ ಕಾಯೋರ್ದ ಒಂದು ಟೀಮ್ ಅದ. ಅಂದ್ರೆ ಅದ್ಭುತ. ಚಪ್ಪಲಿ ಕಾಯುವಂಥ ಟೀಮ್ನಾಗಿರೋರು ನಿಜಕ್ಕೂ ನೀವು ಧನ್ಯರು. ನಿಜಕ್ಕೂ ಅದ್ಭುತವಾದಂಥ ಸೇವೆ ಅದು. ಅದನ್ನು ಮಾಡೋದಕ್ಕೆ ಸಂಕೋಚ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಜೀವನದೊಳಗೆ ಏಳಿಗೆ ಆಗಂಗಿಲ್ಲ. ಯಾರೂ ತಿಳಿದಂತೆ ಮಾಡಬೇಕು. ಕಟಿಯಲ್ಲಿ ಕರವಿಟ್ಟನೋ ಪಂಡರಿರಾಯ ಅಂತ ಹಾಡೋದ. ಯಾಕಂದರೆ ರಾಜಸೂಯ ಯಾಗದಲ್ಲಿ ವಿಪ್ರರು ಭೋಜನ ಮಾಡಿದ್ರೆ ಎಂಜಲೆಲೆಗಳ ತೆಗೆದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟೆ ಅಂತ ಹಾಡ್ತಾರೆ ದಾಸರು. ಅದಕ್ಕೆ ಅಗ್ರ ಪೂಜೆಯನ್ನು ಯಾರಿಗೆ ಸಲ್ಲಿಸ್ಬೇಕು ಅಂತ ಪಾಂಡವ ಸಭೆ ನಿರ್ಣಯ ಮಾಡಬೇಕಾದಾಗ ಕೃಷ್ಣ ಎಂಜಲೆಲೆ ತೆಗಿತಿದ್ದ. ಅದಕ್ಕೆ ಅವನಿಗೆ ಅಗ್ರ ಪೂಜೆ. ಉಂಡೋಗೋರಿಗೆಲ್ಲ ಅಗ್ರ ಪೂಜೆ, ಎಂಜಲೆಲೆ ತೆಗಿಯೋರಿಗೆ ಅನ್ನೋದನ್ನು ಅವತ್ತಿನಿಂದ ಭಾಗವತ ಮಹಾಭಾರತಗಳನ್ನು ತೋರಿಸ್ಕೊತ ಬಂದು ಇವತ್ತಿಗೂ ನಾವು ಸಣ್ಣ ಕೆಲಸ ಮಾಡೋಂಗ. ಚಪ್ಪಲಿ ನೋಡ್ತೀವಿ, ಬಂದ್ಗಳು ಚಪ್ಪಲಿ ಬಿಡ್ರಿ ಚಪ್ಪಲಿ ಬಿಡ್ರಿ ಚಪ್ಪಲಿ ಬಿಡ್ರಿ ಅಂತೀವಿ. ಹಿಂಗೆ ಒಂದು ಹುಡುಗನ ನೇಮಿಸಿದ್ರು. ಒಬ್ಬ ಬಂದ ಫಾರಿನ್ ನೇಮವ. ಈ ಹುಡುಗ ನಮ್ಮ ಹುಡುಗ ಚಪ್ಪಲಿ ಕಾಯಿ ಹುಡುಗ ಚಪ್ಪಲಿ ಬಿಡ್ರಿ ಅಂದ. ಹಿಂಗೆ ಲುಂಗಿ ಎತ್ತಿ ತೋರಿಸ್ತೆ. ಚಪ್ಪಲಿನೇ ಇಲ್ಲ ಅವ್ನ ಕಾಲಾಗ. ಏನು ಚಪ್ಪಲಿ ಬಿಡ್ತಾನೆ? ಓ ಚಪ್ಪಲಿ ಇಲ್ವಾ ಕಳ್ಕೊಂಡ್ರ?
ಈ ದೇಶಕ್ಕೆ ನಾನು ಬಂದಿರುತ್ತಮ್ಮ, ಇಲ್ಲಿ ಸಂಪತ್ತದ ಸಿರಿವಂತಿಕೆ ಅದ ಅಂತಲ್ಲ. ಈ ಭೂಮಿಯಲ್ಲಿ ದೊಡ್ಡ ದೊಡ್ಡ ಮಹಾಪುರುಷರು ಜನಿಸೋಗ್ಯಾರ, ವೇದ ಉಪನಿಷತ್ತುಗಳು ಉಗಮ ಆಗ್ಯದ. ಅದಕ್ಕೆ ನಾನು ನಮ್ಮ ದೇಶದಿಂದ ಬರೋ ಮುಂದೆ ಇಡೀ ದೇಶನೇ ಪವಿತ್ರ, ಚಪ್ಪಲಿಯಿಂದ ಈ ದೇಶದ ಮೇಲೆ ಕಾಲಿಡ್ಬಂತ ಬಂತ ನಾನು ನಮ್ಮ ದೇಶದಾಗ ಚಪ್ಪಲಿ ಬಿಟ್ಟು ಬಂದೀನಿ ಅಂದಂತವ. ಹಾಂ, ಇಂಥ ಭಾವನೆ ವಿದೇಶಿಯರಿಗಿದ್ದಾಗ ನಾವು ಇವತ್ತು ಏನನ್ನೂ ಪಾಲಿಸದೆ ಯದ್ವಾ ತದ್ವಾ ಕಲಿಯೋದಕ್ಕೆ ಅವ್ರ ಸಂಸ್ಕೃತಿಯನ್ನು ಅಂತ ಹೇಳ್ತಾ, ದಯವಿಟ್ಟು ನಮಗೆ ಇವರೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಈ ಆಕಾರಗಳು ನಾವು ನೋಡೋದು ಭಾಳ ಕಮ್ಮಿ, ಸಂತೋಷ ಆಗ್ತದೆ. ಆನಂದ ಎಷ್ಟು ಆರಾಮಿದ್ದೀರಿ ನೋಡ್ರಿ. ಹಾಂ, ನೋಡಿ ಓಸು ತೆಗಿಬೇಕು ನಾವು ರೂಮಿಗೆ ಹೋಗಿಂದ. ನಿಮ್ಮದು 2 ಮಿನಿಟ್ನಾಗ ಇದನ್ನು ಹೋಗಿತ್ತೀರಿ, 1 ಮಿನಿಟ್ನಾಗ ಇದನ್ನು ಹೋಗಿತ್ತೀರಿ, ನಿರಂಬಳಾಗಿ ಬಿಡ್ತೀರಿ. ಹೌದಾ? ನಾವು ಓಸು ಬಿಚ್ಚಿಟ್ಟು, ಉಂಗುರ ತೆಗೆದು, ವಾಚ್ ಎಲೆ ಇಟ್ಟು, ಪೆನ್ ಇಟ್ಟು, ಹಾಂ, ಅದಕ್ಕೆ ಜಗತ್ತಿನಲ್ಲಿ ಎಲ್ಲವನ್ನು ಬಿಟ್ಟವನೇ ನಿಜವಾದಂಥ ಸುಖಿ ಪುರುಷ. ಒಂದು ಕಾಗಿ ಬಾಯಾಗಿ ಏನೋ ಹಿಡ್ಕೊಂಡು ಹಾರಾಡ್ತಂದು ಅದರಿಂದ 100 ಕಾಗಿದ್ವು ಅಂತ ಒಂದು ಕೊಸುಗೊಳಕ್ಕೆ ಇದು ಹಾರಾಡಿ ಓಡಾಡಿ ದಣದ ಸಾಕಾತಂತ ಒಂದು ಹಳೇ ಕಾಗಿ ಹೇಳ್ತಂತ ಬಾಯಾಗಿಂದ ಒಕ್ಕಟ್ಬಿಡು, ನಿನ್ನಿಂದ ಯಾರೂ ಬರೋಂಗಿಲ್ಲ, ಬಿಡ್ತೀವಿ ಓಸ್ ಅದಕ್ಕೆ ಹೋಗು, ಇದು ಆರಾಮ್ ಉಸಿರಾಡ್ಕೋತ ಮೇಲೆ ಕೂತು. ನಮ್ಮ ಜೀವನನೂ ಅಷ್ಟೆ, ಬಾಯಾಗ ಅಧಿಕಾರ, ಅಂತಸ್ತು, ಜಾತಿ, ಧರ್ಮ ಇವೆಲ್ಲ ಹಿಡ್ಕೊಂಡು ಅಡ್ಡಾಡಿದ್ರೆ ನಮ್ಮಿಂದ ನೊಗ್ಗು ಮಂದಿ ಬರ್ತಾರೆ. ಇದೆಲ್ಲ ಬಿಟ್ಟು ಆನಂದವಾಗಿ ಭಗವಂತನ ಧ್ಯಾನ ಮಾಡ್ಕೊಂಡು ಕೂತಿದ್ರೆ ಒಬ್ಬರು ನಮ್ಮ ತಂಟಿಗೆ ಬರೋಲ್ಲ. ಎಂತೆಂಥ ತತ್ವಗಳು, ಎಂತೆಂಥ ಸಣ್ಣ ಕಥೆಗಳಾಗಿ ಇಂತಿಂಥ ಸ್ಟೋರಿ ಅವ. ಇವೆಲ್ಲ ಓದ್ದವ್ರ ಮುಂದೆ ಮತ್ತೆ ಅದನ್ನು ನಾನು ನೆನಪು ಮಾಡಿಕೊಂಡೆ. ನಿಮಗೆ ಹೇಳಿನಿ ಅಂತ ತಿಳ್ಕೊಬಾರ್ದು, ಏನು ನಮಗೆ ಗೊತ್ತಿರೋದು ಹೇಳಿ ನೆನಪು ಮಾಡಿ ನಮ್ಗೆ ಹೇಳೋದಕ್ಕೆ ಬರ್ದ ಇದ್ದಾರೆ ಅನ್ನೋರು ಇಲ್ಲ ಅಂತಲ್ಲ. ಆದರೆ ನಿಮ್ಮ ಮುಂದೆ ನಾನು ಇವತ್ತೇನು ಮಾಡಿದೆ, ಅವನ್ನ ಹೇಳಿ ಇಂಥವನ್ನೂ ನಾನು ಹೇಳ್ತೀನಿರಪ್ಪ, ನಾ ಬರೇ ನಗಿಸೋದಿಲ್ಲ ಅನ್ನೋದನ್ನು ನಿಮ್ಮ ಮುಂದೆ ಸಾಬೀತುಪಡಿಸ್ಬೇಕಾಯ್ತು. ಪಾಠ ಒಪ್ಸೀನಿ ಅಂತ ತಿಳ್ಕೊಡ್ರಿ. ನಿಮ್ಮ ಮುಂದೆ ಇಂಥದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ. ಅವನು ಹೀಗಾಗಿ ಇವತ್ತಿಷ್ಟು ನಾನು ಟಿ ವ್ಯಾಗ ನೋಡಿದ್ರೆ ಸಹಿತ ಜನ ಮುಕ್ರಿ ಬಿದ್ದು ಮತ್ತೆ ಬರ್ತಾರೆ, ಬಡಿಸ್ಕೋತಾರೆ, ದಬ್ಬಾಡ್ತಾರೆ, ತುಳಿದಾಡ್ತಾರೆ, ಆದರೂ ನೋಡ್ತಾರೆ. ಮನೆಗೊಂದು ನೆನಪು ಮಾಡಿದ್ರು, ಅದೊಂದು ಹೇಳ್ತೀವಿ. ನಮ್ಮ ಬೆಂಗಳೂರು ಕಡೆ ರೀ ಭಾಷಾ ವಿಚಿತ್ರ. ಕನ್ನಡ ಕನ್ನಡ ಆದರೆ ಎಷ್ಟು ವ್ಯತ್ಯಾಸ. ನಮ್ಮಲ್ಲಿ ತಂದೆ ತಮಗೇನಂತೀವಿ? ಕಕ್ಕ, ಕಾಕ. ನಿಮ್ಮ ಹುಬ್ಳಿ ಸೈಡ್ ಕಾಕ ಅಂತೀವಿ, ನಮ್ಮ ಕಡೆ ಕಕ್ಕ ಅಂತೀವಿ. ಬೆಂಗಳೂರ ಕಕ್ಕ ಅಂದ್ರೆ ಏನು ಗೊತ್ತದ ನಿಮಗೆ? ಹಾಂ, ನಕ್ಕರಿ ಅಂದ್ರೆ ಗೊತ್ತಾಯ್ತು. ಹಾಂ, ಇದಕ್ಕೆ ಕಕ್ಕ ಅಂತಾರೆ ಅವ್ರು. ನಮ್ಮ ಮಂದಿಗೆ ಅದು ಗೊತ್ತಿಲ್ಲ. 5 ಮಂದಿ ಕಕ್ಕಂದ್ರೆ ಒಂದು ಹುಡುಗಿಗೆ. ಆ ಹುಡುಗಿ ಎಲ್ಲ ಬೆಂಗಳೂರಿನಾಗ ಕಾನ್ವೆಂಟ್ ಓದಿ ಹಬ್ಬಕ್ಕೆ ಇವ್ರು ಊರಿಗೆ ಬಂದಿದ್ಲು. 5 ಮಂದಿ ಕಕ್ಕಂದ್ರೆ ಹುಡುಗನ ಹೇಳ್ಕೊಳ್ಳೋದು, ಈ ಕಕ್ಕ ಚಲೋನ, ಈ ಕಕ್ಕ ಚಲೋನ, ಈ ಕಕ್ಕ ಚಲೋನ, ಈ ಕಕ್ಕ ಚಲೋ. 4 ದಿನ ಕೇಳಿ ಆ ಹುಡುಗಿ ತಲೆ ಕೆಟ್ಟು ನನಗೆ ನನ್ನ ಕಕ್ಕನ ಚಂದ ಅಂದ್ಬಿಡಿ. ಎಷ್ಟು ಸ್ವಾರಸ್ಯದ ಶಬ್ದದೊಳಗೆ, ಅರ್ಥದೊಳಗೆ. ಅದಕ್ಕೆ ನೀವು ಓದುವಂಥ ಶಬ್ದಗಳಲ್ಲಿ ಮತ್ತೊಂದು ರೂಪವನ್ನು, ಮತ್ತೊಂದು ಭಾಗವನ್ನು ನೋಡ್ತಾ ಸಂತೋಷ ಪಡೋದಕ್ಕಂತ ಶಬ್ದದ ಜೊತೆಗೆ ಆಟ ಆಡ್ಬೇಕು. ಕಾಲಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತಾಮ ಅಂತೇಳಿ. ಕಾವ್ಯಶಾಸ್ತ್ರ ವಿನೋದೇನ, ಕಾವ್ಯಶಾಸ್ತ್ರ ವಿನೋದ, ಇದ್ರ ಮುಖಾಂತರ ಕಾಲ ಕಳೆಯೋನು ಧೀಮತಾಮ್. ಅದಕ್ಕೆ ನಿಮಗೆ ಗೊತ್ತಿರ್ತಕ್ಕಂಥ ವಿದ್ಯೆಯನ್ನು ಹುಡುಗರನ್ನ, ಇತ್ತೀಚಿನ ಹುಡುಗರನ್ನ ಕರೆಸಿ ದಯವಿಟ್ಟು ಹೇಳ್ರಿ ಅಂತ ಹೇಳ್ತಾ, ನನ್ನ ಮಾತುಗಳನ್ನ ಎಷ್ಟು ಸಾರಿ ಕೇಳಿದರೂ ಕೂಡ ಮತ್ತೆ ಕಿಕ್ಕಿರ ಜನಸಂಖ್ಯೆಯಲ್ಲಿ ಸೇರಿ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಕೊನೆಯಲ್ಲಿ ನಂದೊಂದು ಸೂಚನೆ, ಯಾರೂ ಸೆಲ್ಫಿಗೆ ಫೋಟೋಕ್ಕೆ ಪೀಡಿಸಬಾರ್ದು. ನಾನು ಸೆಲ್ಫಿಯ ದ್ವೇಷಿ ಇದ್ದೀನಿ. ಯಾರ್ಯಾರು ಸೆಲ್ಫಿ ನನ್ನ ಜೊತೆ ತೆಗೆಸೋತಿರೋ ನಿಮ್ಮ ಸಾಧನೆ ಕಡಿಮೆ ಆಗ್ತದೆ, ನಿಮ್ಮದೇ ಸಾಧನೆ ಮಾಡೋಂಥ ಶಕ್ತಿ ಕಡಿಮೆ ಆಗ್ತದೆ. ಇನ್ನೊಬ್ಬರ ಜೊತೆ ಸೆಲ್ಫಿ ತೆಗೆಸೋಗ್ಬೇಡ್ರಿ ದಯವಿಟ್ಟು. ಆ ಸೆಲ್ಫಿ ತೆಗೆಸೋ ಸೌಜನ್ಯ ಮರಿತೀರಿ, ನಮ್ಮನ್ನು ಎಳ್ಕೊಳ್ಳೋದು, ಈ ಕಡೆ ತಿರುಗ್ರಿ ಅನ್ನೋದು, ಗೌರವ ಕೊಡ್ತಿರೋ ಮರಿ ತೆಗಿತಿರೋ ಗೊತ್ತಾಗೋದಿಲ್ಲ. ಒಬ್ಬ ಮೊನ್ನೆ ಸರ ನಗರಿ 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 ಅನ್ಲಕತ್ತೆ, ನಾನು ನಗೋದಕ್ಕಾಗುತ್ತೆ. ಯಾಕಂದ್ರೆ ಬೂಟ್ಗಳು ನನ್ನ ಕಾಲ ಮೇಲೆ ಹೇರ್ಯಾನವ, ಬಗಲು ಬಂದಿಂತಾನೆ ಸೆಲ್ಫಿಗೆ. ಅವ್ನು ಕಾಲು ಇಂಥದ್ದು ಬೂಟ್ ಮತ್ತೆ ಒತ್ತಿ ಬಿಟ್ಟ ನಗರಿ ಏನು ನಗ್ತೀನಿ ಹಾಳಾಗಿ ನಾನು. ಅದಕ್ಕೆ ದಯವಿಟ್ಟು ಸೆಲ್ಫಿ ಹುಚ್ಚಿ ಹೋಗಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದು ಸಲ ಮಾತಿಗೆ ಮಂಗಳಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.